ಹಲವಾರು ಪ್ರಶ್ನೆಗಳಿದ್ದು ಹಲವಾರು ಪ್ರಶ್ನೆಗಳು. ಇವತ್ತು CM ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರವನ್ನು ಕೊಟ್ಟುಬಿಟ್ರು. ಇನ್ನು ಈ ಎರಡ ಗೊಂದಲಗಳು, 10 ಗೊಂದಲಗಳಿದ್ದು ಇವತ್ತು CM ಸದನದಲ್ಲೇ ನಿಂತುಕೊಂಡು ಅದೆಲ್ಲದಕ್ಕೂ ಕೂಡ ತೆರೆ ಎಳೆದ್ರು. ಅಂದರೆ ಒಂದು ಹಂತದ ಯುದ್ಧ ಓವರ್, ಎರಡನೇ ಹಂತದ ಯುದ್ಧ ಶುರು. ಮುಂದೆ ನಾನೇ CM ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಘೋಷಣೆ ಮಾಡಿದರು. ನಾನೇ CM, 2.5 ವರ್ಷ ಆಗಿದೆ, ಇನ್ನು 2.5 ವರ್ಷ ಕೂಡ ನಾನೇ CM. ಸದನದಲ್ಲಿ ಮತ್ತೆ ಮುಖ್ಯಮಂತ್ರಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ತನಕ ಒಂದಷ್ಟು ಪ್ರಶ್ನೆಗಳಿದ್ದು ಆ ಪ್ರಶ್ನೆಗಳೆಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಬಾರಿಗೆ ಉತ್ತರ. ಸುನಿಲ್ ಕುಮಾರ್ ಪ್ರಶ್ನೆ ಕೇಳಿದ್ರು, ಸಿದ್ದರಾಮಯ್ಯ ಉತ್ತರ ಕೊಟ್ಟರು. 5 ವರ್ಷ ನಾನೇ CM, 5 ವರ್ಷಕ್ಕೆ ಆಯ್ಕೆ ಆಗಿದ್ದೀನಿ, ಹೈಕಮಾಂಡ್ ತೀರ್ಮಾನದ ಮೇಲೆ ನಾವು ಇದ್ದೀವಿ, ಹೈಕಮಾಂಡ್ ಕೂಡ ನನ್ನ ಪರವಾಗೇ ಇದೆ. ಇದು ಸಿದ್ದರಾಮಯ್ಯನವರ ಸ್ಪಷ್ಟವಾದಂಥ ಮಾತು. 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ಮ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ಮ ಶಾಸಕರು ಬಯಸ್ತಾ ಇದ್ದಾರೋ ಅಂತ. ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ. ನಾವು ಹೈಕಮಾಂಡ್ ಹೇಳಿದಂಗೆ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸನ್ಮಾನ್ಯ ಅಶೋಕ್ ಎಲ್ಲ ಕೇಳಿದ್ದೀನಿ ಅಧ್ಯಕ್ಷರೇ. ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ನಂದು ಅಧ್ಯಕ್ಷರೇ ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತಂದ್ರೆ, ಅಧ್ಯಕ್ಷರೇ, ಉತ್ತರ ಕರ್ನಾಟಕ, ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರ್ಬೇಕು ಅಂತ ಅಧ್ಯಕ್ಷರೇ. ಅಷ್ಟೇ, ಪರವಾಗಿರೋದು ನೀವು ಅರ್ಥನೆ ಮಾಡ್ಕೋತಾ ಇಲ್ಲಲ್ಲ. ನಾನೇ ಇರ್ತೀನಿ ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ, ನಾನು ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಆಯ್ತು? ಈಗ ಕೂತ್ಕೊಳ್ಳಿಗೆ ನೀವು ಕೂತ್ಕೊಳ್ಳಪ್ಪ. ಮುನಿರತ್ನ ಕೂತ್ಕೊ. ಇಲ್ಲ ಇಲ್ಲ ಇಲ್ಲ, ಮಾತು ಕೇಳ್ಬೇಕು. ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಆಗಿರ್ಲಿ ಅಂತ. ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ. ಒಂದೇ ಒಂದ್ ಸಾರಿ ಇದ್ರ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಹೈಕಮಾಂಡ್ 5 ವರ್ಷ, ಅಶೋಕ್ ಅವರೇ 5 ವರ್ಷ ಸರ್. ಯಾಕೆ ಅವ್ರ ಮೇಲೆ ವಿಶ್ವಾಸ ಮುಖ್ಯಮಂತ್ರಿ ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ, ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು 2 ಇಲ್ಲ. ಇಲ್ಲಿಗೆ ಒಂದು ಹಂತದ ಚರ್ಚೆ ಮುಕ್ತಾಯ ಕಾಣ್ತು. ಒಂದು ಹಂತದ ಚರ್ಚೆ ಓವರ್. ಅಂದರೆ ಇಲ್ಲಿ ಏನು ಪ್ರಶ್ನೆಗಳಿದ್ವಲ್ಲ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರ ಬಂತು ಮುಖ್ಯಮಂತ್ರಿಗಳಿಂದ. ನಾನೇ ಮುಖ್ಯಮಂತ್ರಿ, ಮುಂದಿನ 2.5 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಜನ ನನ್ನ ಸೆಲೆಕ್ಟ್ ಮಾಡಿರೋದೇ 5 ವರ್ಷಕ್ಕೆ, ಹೀಗಾಗಿ ನಾನೇ ಮುಖ್ಯಮಂತ್ರಿ ಅಂತ.
ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಹೇಳಿದರೆ ಮುಖ್ಯಮಂತ್ರಿಗಳು ಬೇರೆಯವರು ಅಂತಿದ್ರಲ್ಲ, ಹೈಕಮಾಂಡ್ ಕೂಡ ನನ್ನ ಪರವಾಗಿಯೇ ಇದೆ ಅನ್ನುವಂಥ ಸಂದೇಶವನ್ನು ಕೂಡ ಈ ಮುಖಾಂತರ ತುಂಬ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿರೋ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಅಂದರೆ ಎಷ್ಟರ ಮಟ್ಟಿಗೆ ನೋಡಿ, ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸಕರು ಅವರಿಗೆ ಎತ್ತಿಕೊಡುವಂಥ ಪ್ರಯತ್ನ ಮಾಡಿದರು. ಮುನಿರತ್ನ ಅವ್ರಿಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಏನೇನು ಆಗಿದೆ ಡೆವಲಪ್ಮೆಂಟ್ಗಳು ಅಂತ. ಮುನಿರತ್ನ ಒಂದು ಸರಿ ನೀವು ತೋಳು ತಟ್ಟಿ ಹೇಳಿಬಿಡ್ರಿ ನೋಡೋಣ ಅಂತ ಕೂಡ ಸವಾಲು ಹಾಕಿದ್ರು. ಮತ್ತೆ ಸಿ ಎಂ ಹೇಳಿದ್ರು, ನಾನೇ 5 ವರ್ಷ CM. ಎಸ್, ಪ್ರಮೋದ್ ಶಾಸ್ತ್ರಿ ಇದ್ದಾರೆ. ಪ್ರಮೋದ್, ನಾನು ಹೇಳ್ತಾ ಇದ್ದೆ ಏನು ಅಂದರೆ, ಇಲ್ಲಿ ತನಕ ಹಲವಾರು ಪ್ರಶ್ನೆಗಳಿದ್ದವು. ಆ ಎಲ್ಲ ಪ್ರಶ್ನೆಗಳಿಗೂ ಸಿದ್ದರಾಮಯ್ಯ ಒಂದೇ ಉತ್ತರ ಕೊಟ್ಟರು, ನಾನೇ CM. ಹಲವಾರು ಗೊಂದಲಗಳಿತ್ತು, ಅವೆಲ್ಲ ಗೊಂದಲಗಳಿಗೆ ತೆರೆ ಎಳೆದು CM ಘೋಷಣೆ ಮಾಡಿದರು. ಮುಂದಿನ 2.5 ವರ್ಷ ನಾನೇ CM. ಇಲ್ಲಿಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂಗಾಯಿತು, ತೆರೆ ಬಿದ್ದಂಗಾಯಿತು. ಜೊತೆಗೇನು ಅಂದರೆ, ಒಂದು ಹಂತದ ಯುದ್ಧ ಇಲ್ಲಿಗೆ ಬಂತು. ಈಗ ಮುಂದಿನ ಹಂತದ ಯುದ್ಧ ಆರಂಭ ಆಗತ್ತೆ. ಏನಂತೀರಿ? ರಂಗನಾಥ್, ಈಗ ಸಂಪೂರ್ಣ ಈ CM ಕುರ್ಚಿಯ ಗಲಾಟೆ ಏನು ನಡೀತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ, ಈಗ ಹೊಸದೊಂದು ಆಯಾಮವನ್ನು ಪಡೆದಿದೆ. ಬಹುಶಃ ಯಾವಾಗ ಸಂಪುಟ ಪುನರ್ರಚನೆ, ಸಂಪುಟ ವಿಸ್ತರಣೆ ಮಾತುಗಳು ಕೇಳಿಬಂತು, ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಬಹುದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಆಗ DK ಶಿವಕುಮಾರ್ ಮತ್ತೆ ಗಟ್ಟಿಯಾಗಿ ಹೇಳಿದ್ದು, ಅಥವಾ ಅವರು ಟ್ವೀಟ್ ಮಾಡಿದ್ದು, ಅವ್ರು ಹೇಳ್ತಾ ಇದ್ದಂಥ ಮಾತುಗಳು, ಅವರ ಬೆಂಬಲಿಗರು ಹೇಳ್ತಾ ಇರುವಂಥ ಮಾತುಗಳು, ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇರುವಂಥ ಮಾತುಗಳೇನಪ್ಪ ಅಂದರೆ, ಈ ಕೊಟ್ಟ ಮಾತನ್ನು ನಿಭಾಯಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾದರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ರ? ಸಿದ್ದರಾಮಯ್ಯನವರು ಮತ್ತೆ ಇನ್ನಿತರ ನಾಯಕರ ನಡುವೆ ಈ ರೀತಿಯಂಥ ಮಾತುಕತೆಗಳಾಗಿತ್ತಾ? ಕೆಲವರು ಸಾಕ್ಷಿ ಇದ್ರ? ಈ ಎಲ್ಲ ಪ್ರಶ್ನೆಗಳು ಇತ್ತು. ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾವತ್ತು DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಅದಾದ ಬಳಿಕ ಒಂದು ಸಭೆ ಕೂಡ ಆಗುತ್ತೆ. ಅದಾದ ಬಳಿಕ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಆಗುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲೇ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ಸರ್ ನಿಮ್ಮ ನಡುವೆ ಯಾವುದೇ ರೀತಿಯಂಥ ಅಗ್ರಿಮೆಂಟ್ ಆಗಿದೆಯಾ? 2.5 ವರ್ಷ ಯಾವ್ದಾದ್ರು ಚರ್ಚೆ ಆಗಿದೆಯಾ? ಒಂದು ಒಪ್ಪಂದ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಇದೇ ನಾಯಕರುಗಳು ಅಂದರೆ ಸಿದ್ದರಾಮಯ್ಯನವರೇ ಪತ್ರಕರ್ತರ ಮೇಲೆ ಸ್ವಲ್ಪ ಸಿಟ್ಟಾಗಿದ್ರು. ನಾನೀಗಾಗಲೇ ಹೇಳ್ತಾ ಇದ್ದೀನಿ ಹೈಕಮಾಂಡ್ ಅಂತ, ಅದಾದ್ಮೇಲೆ ಮತ್ತೆ ಯಾಕೆ ಈ ಪ್ರಶ್ನೆ ಅನ್ನುವಂಥ ಮಾತನ್ನು ಹೇಳಿದರು. ಆಗ ಮೊದಲ ಬಾರಿಗೆ ಬಹುಶಃ ಇವತ್ತು ಹೌಸ್ನಲ್ಲಿ, ಅದರಲ್ಲೂ ಕೂಡ ಆನ್ ದ ರೆಕಾರ್ಡ್ಸ್, 2.5 ವರ್ಷ ಆಗಿಲ್ಲ, ಯಾವುದೇ ರೀತಿಯಂಥ ಒಪ್ಪಂದ ಇಲ್ಲ ಅನ್ನುವಂಥ ಮಾತಿದೆಯಲ್ಲ, ಬಹುಶಃ ಈ ಎಲ್ಲ ಚರ್ಚೆಗಳಿಗೆ ಒಂದು ಹೊಸದೊಂದು ಫುಲ್ ಸ್ಟಾಪ್ ಅನ್ನು ಇಡೋದಕ್ಕೆ, ಅಥವಾ ತಮ್ಮದೇ ಆದಂಥ ಒಂದು ದಾಳವನ್ನು ಉಳಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವೇದಿಕೆಯನ್ನು, ಫೋರಮ್ ಅನ್ನು, ಅದರಲ್ಲೂ ಕೂಡ ಅಧಿಕೃತವಾಗಿರುವಂಥ ವೇದಿಕೆಯನ್ನು, ದಾಖಲೆಗೆ ಹೋಗುವಂಥ ವೇದಿಕೆಯನ್ನು, ರೆಕಾರ್ಡ್ಸ್ಗೆ ಹೋಗುವಂಥ ವೇದಿಕೆಯನ್ನು ಬಳಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಹೀಗಾಗಿ ಇಷ್ಟು ದಿನ ಒಂದು ಚರ್ಚೆ ಆಗ್ತಾ ಇತ್ತು, ಸಿದ್ದರಾಮಯ್ಯ ಮತ್ತು DK ನಡುವೆ ಯಾವ್ದಾದ್ರು ಒಪ್ಪಂದ ಇದೆಯಾ ಅನ್ನುವಂಥರ ಬಗ್ಗೆ. ಅಥವಾ ಅನೇಕರು ಹೇಳಿದ್ರು ಒಪ್ಪಂದ ಆಗಿದೆ ಅನ್ನುವಂಥ ಮಾತು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ, ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಒಂದು ಕನ್ಫ್ಯೂಷನ್ಸ್ ಇತ್ತು. ರಂಗನಾಥ್, ಸಿದ್ದರಾಮಯ್ಯ ಆಪ್ತ ಬಳಗದ ಹಿರಿಯ ಸಚಿವರೇ ಒಂದು ರೀತಿ ಆತಂಕದಲ್ಲಿದ್ದರು. ಒಪ್ಪಂದ ಆಗಿದ್ರೆ ಹಾಗಾದರೆ ಇದನ್ನು ಹೇಗೆ ನಿಭಾಯಿಸಬೇಕಾಗತ್ತೆ ಅನ್ನುವಂಥ ಆತಂಕ, ಜೊತೆಗೆ ಪ್ರಶ್ನೆ ಕೂಡ ಅವರಲ್ಲಿತ್ತು. ಎಲ್ಲ ಗೊಂದಲಗಳಿಗೆ ಅಥವಾ ಈ ರೀತಿ ಒಂದು ಮಾತುಗಳಿಗೆ ಇವತ್ತು ಒಂದು ತೆರೆ ಬಿದ್ದಿದೆ. ಅಫ್ಕೋರ್ಸ್ 5 ವರ್ಷ ನಾನೇ ನಾನು CM ಆಗಿರ್ತೀನಿ, ಮುಂದುವರಿತೀನಿ ಇಂಥ ಅನೇಕ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ನೀಡುವಂಥ ಹೇಳಿಕೆ ಹೊಸ್ತೇನಲ್ಲ. ಆದರೆ 2.5 ವರ್ಷ ಇಲ್ಲ, 2 ವರ್ಷ ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದನ್ನು ಮತ್ತೆ ಹೇಳಿರುವಂಥದ್ದು ಇದೆಯಲ್ಲ. ಇವತ್ತು ಸದನದಲ್ಲಿ 3 ಬಾರಿ ಹೇಳ್ತಾರೆ ರಂಗನಾಥ್, 2.5 ವರ್ಷ ಇಲ್ಲ, 2.5 ವರ್ಷ ಇಲ್ಲ, 2.5 ವರ್ಷ ಇಲ್ಲ ಅಂತ 3 ಸಾರಿ ಹೇಳ್ತಾರೆ. ಹೀಗಾಗಿ ಇವತ್ತು ಅವರು ಆಡಿರುವಂಥ ಮಾತು ಒಂದು ಅವರ ಪಕ್ಷದ ಶಾಸಕರಿಗೆ, ಅವರ ಆಪ್ತ ವಲಯಕ್ಕೆ, ಜೊತೆಗೆ ದೆಹಲಿಯಲ್ಲಿ ಯಾರು ಕೂತ್ಕೊಂಡಿರ್ತಾರಲ್ಲ ಅವರಿಗೂ ಕೂಡ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ರಂಗನಾಥ್. ಎಸ್, ನೀವು ಸಂಪರ್ಕದಲ್ಲಿರಿ. ಇದು ನೋಡಿ ಸಂಗತಿ, ಮುಖ್ಯಮಂತ್ರಿಗಳು ಹೇಳಿದಂಥ ಮಾತಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವತ್ತು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಅವರು, 5 ವರ್ಷ ನನ್ನನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ, 5 ವರ್ಷ ಜನ ಆಯ್ಕೆ ಮಾಡಿರೋದು ನನ್ನನ್ನೇ, ಹಾಗಾಗಿ ನಾನೇ ಮುಖ್ಯಮಂತ್ರಿ. ಅದನ್ನು 3 ಬಾರಿ ಹೇಳಿಬಿಟ್ರು.